ನಾನಿವಾಗ ಥರ್ಮಲ್ ಪೇಪರ್ ರೋಲ್ನ ಹೇಗೆ ರೀಪ್ಲೇಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ 55 mm ಥರ್ಮಲ್ ಪೇಪರ್ ರೋಲ್, ಇದರಲ್ಲಿ 2 ಭಾಗ ಇರುತ್ತೆ. ಮೇಲ್ ಭಾಗನೇ ನೀವು ಇನ್ಸರ್ಟ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿದರೆ ಲಿಡ್ ಓಪನ್ ಆಗುತ್ತೆ, ಒಳಗೆ ಇನ್ಸರ್ಟ್ ಮಾಡಿ. ಇಲ್ಲಿ ರೋಲ್ ಇದೆ, ಇಲ್ಲಿ ಥರ್ಮಲ್ ಇದು ಪ್ರಿಂಟರ್ ರೋಲ್ ಇದೆ, ಅದರಲ್ಲಿ ಹಾಗೆ ಹೋಲ್ ಇದೆ, ಅಲ್ಲಿ ಇನ್ಸರ್ಟ್ ಮಾಡಿ ಇದನ್ನು ಪ್ರೆಸ್ ಮಾಡಿದರೆ ಥರ್ಮಲ್ ಪೇಪರ್ ರೋಲ್ ಆಗುತ್ತೆ. ನಂತರ ನೀವು ನಿಮಗೆ ಟೆಸ್ಟಲ್ಲಿ ಪ್ರಿಂಟ್ ಅಂತ ಪ್ರೆಸ್ ಮಾಡಿದರೆ can select and press print. Data ಪ್ರಿಂಟ್ ಆಗುತ್ತೆ. ಈ ರೀತಿ ನಿಮಗೆ ಪ್ರಿಂಟ್ ಶೀಟ್ ಬರುತ್ತೆ.